ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 1 ಮತ್ತು 2 ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಮಧ್ಯಪ್ರದೇಶ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಯಾವುದೇ ಎಕ್ಸಾಮಿನೇಷನ್ ಇರಲಿ, KS ಹಿಡ್ಕೊಂಡು ನಿಮಗೆ ರೀಸೆಂಟ್ ಆಗಿ ಏನು PVC ಮೇಲೆ ಎಕ್ಸಾಮ್ ಇದೆ, ಸರ್ವೇಯರು ಮತ್ತು VAO ಎಕ್ಸಾಮಿನೇಷನ್, ಅವುಗಳಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು KE ಎಕ್ಸಾಮಿನೇಷನ್ಗಂತೂ ಕೂಡ ಒಂದು ಹೇಳಿಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಆಯ್ತಾ? ನೋಡಿದ್ರಲ್ಲಿ ಏನು ನಾನು ಡೇಟಾ ಪಾಯಿಂಟ್ಸ್ಗಳನ್ನು ಈಗ ಹೇಳ್ತಾ ಇದ್ದೀನಿ, ಅವುಗಳು ಕೂಡ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ಇತ್ತೀಚೆಗೆ ಏನದ ಅಂದರೆ 5ನೇ ಆವೃತ್ತಿಯ ಚಿರತೆ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು 5ನೇ ಆವೃತ್ತಿಯ ಚಿರತೆ ವರದಿಯಲ್ಲಿ 3907 ಚಿರತೆಗಳನ್ನು ಹೊಂದುವ ಮುಖಾಂತರ ಮಧ್ಯಪ್ರದೇಶ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮಹಾರಾಷ್ಟ್ರ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕ 1879 ಚಿರತೆಗಳನ್ನು ಹೊಂದುವ ಮುಖಾಂತರ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ತಮಿಳುನಾಡು 1070 ಚಿರತೆಗಳನ್ನು ಹೊಂದುವ ಮುಖಾಂತರ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 5ನೇ ಸ್ಥಾನದಲ್ಲಿ ಯಾವುದಿದೆ? ಛತ್ತೀಸ್ಗಢ ಇದೆ. 6ನೇ ಸ್ಥಾನದಲ್ಲಿ ರಾಜಸ್ಥಾನ, 7ನೇ ಸ್ಥಾನದಲ್ಲಿ ಉತ್ತರಾಖಂಡ್. ಅರ್ಥ ಆಯ್ತಾ? ನಿಮ್ಗೆ ಇದೆಲ್ಲ ಮಾಹಿತಿ ಗೊತ್ತಿರಬೇಕು. ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಆರೋಹಣ ಅವರೋಹಣ ಕ್ರಮದಲ್ಲಿ ನಿಮಗೆ KS ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಇನ್ನು ನಿಮಗೆ ಬೇರೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಸೊ ದಿಸ್ ಕ್ವಶನ್ ಅಂಡ್ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೇಪರ್ 1 KS ಎಕ್ಸಾಮಿನೇಷನ್ನು. ಪೇಪರ್ 1ಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು KS ಎಕ್ಸಾಮಿನೇಷನ್ನು ಪೇಪರ್ 2ಗೂ ಕೂಡ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಎನ್ವೈರನ್ಮೆಂಟ್ ಅಡಿಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಯ್ತು? ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, 5ನೇ ಆವೃತ್ತಿಯ ಚಿರತೆ ಒಂದು ಸ್ಥಿತಿಗತಿ ವರದಿ 2022 ಏನಾಗಿದೆ? ಬಿಡುಗಡೆಯಾಗಿದೆ. 2022ರ 5ನೇ ಆವೃತ್ತಿಯ ಒಂದು ಚಿರತೆಗಳ ಒಂದು ಸ್ಥಿತಿಗತಿ ವರದಿ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಯಾರು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹಾಗೂ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಜೊತೆಗೂಡಿ ಈ ವರದಿಯನ್ನು ಸಿದ್ಧಪಡಿಸಿವೆ. ಅರ್ಥ ಆಯ್ತಾ? ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಕ್ಕಂಥ ಸಂಸ್ಥೆ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಎರಡೂ ಜೊತೆಗೂಡಿ ಈ ಒಂದು ಚಿರತೆಯ ಸ್ಥಿತಿಗತಿ ವರದಿ ಬಿಡುಗಡೆ ಮಾಡಿದ್ದು 2022ನೇ ಸಾಲಿಂದು. ಅದು 5ನೇ ಆವೃತ್ತಿ ಅಂತ ಗೊತ್ತಿರಬೇಕು. 4 ವರ್ಷಕ್ಕೆ ಒಂದು ಬಾರಿ ಈ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. KS ಎಕ್ಸಾಮಿನೇಷನಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳ್ಬೋದು. ಕಳೆದ ವರ್ಷ 2018ರಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ ಕಳೆದ ವರ್ಷ ಅನ್ನೋದಕ್ಕಿಂತಲೂ ಕಳೆದ ಬಾರಿ 2018ರಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ 2024ರಲ್ಲಿ 22ರ ವರದಿ ಬಿಡುಗಡೆಯಾಗಿದೆ ಅಂತ ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ದೇಶಾದ್ಯಂತ 2018ರಿಂದ 2022ರಲ್ಲಿ 4 ವರ್ಷದ ಒಂದು ಅವಧಿಯಲ್ಲಿ 1022 ಚಿರತೆಗಳ ಹೆಚ್ಚಳವಾಗಿದೆ. ಅಂದರೆ ಚಿರತೆಗಳ ಸಂಖ್ಯೆ ಭಾರತದಲ್ಲಿ ಏನಾಗಿದೆ? ಹೆಚ್ಚಳ ಆಗಿದೆ ಅಂತ ಅರ್ಥ. ಸೊ ಅರ್ಥ ಆಯ್ತಾ? 2018ರಲ್ಲಿ 12,852 ಚಿರತೆಗಳಿದ್ದವು 2018ರಲ್ಲಿ. ಈಗ ಪ್ರಸ್ತುತವಾಗಿ ಎಷ್ಟು? 2022ರ ಅಂತ್ಯದಲ್ಲಿ ಸುಮಾರು 13,874 ಚಿರತೆಗಳಿವೆ ಎಂದು ಭಾರತದಲ್ಲಿ ಚಿರತೆಗಳ ಒಂದು ಸ್ಥಿತಿಗತಿ ವರದಿ ಕೇಂದ್ರ ಪರಿಸರ ಸಚಿವಾಲಯ ಏನು ಮಾಡಿದೆ? ವರದಿಯನ್ನು ತಿಳಿಸಿರ್ತಕ್ಕಂಥದ್ದು. ಮಧ್ಯಪ್ರದೇಶವು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವ ರಾಜ್ಯ ಎನಿಸಿಕೊಂಡಿದೆ. ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಮಧ್ಯಪ್ರದೇಶ, ಈಗಾಗಲೇ ಹೇಳಿದ್ದೀನಿ. ಇನ್ನು ಮಹಾರಾಷ್ಟ್ರ 1985 ಚಿರತೆ ಮೂಲಕ ನಂಬರ್ 2ನೇ ಸ್ಥಾನದಲ್ಲಿದೆ. 1879 ಚಿರತೆಗಳನ್ನು ಹೊಂದುವ ಮುಖಾಂತರ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇನ್ನು 4ನೇ ಸ್ಥಾನದಲ್ಲಿ ತಮಿಳುನಾಡು 1070 ಚಿರತೆಗಳನ್ನು ಕಂಡುಬರುವ ಮೂಲಕ ತಮಿಳುನಾಡು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ದೇಶವನ್ನು 4 ವಲಯಗಳಾಗಿ ವಿಭಜಿಸಿ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ. ಶಿವಾಲಿಕ ಪರ್ವತ ಮತ್ತು ಗಂಗಾ ನದಿ ಬಯಲು ಪ್ರದೇಶ 1, ಮಧ್ಯ ಭಾರತ ಮತ್ತು ಪೂರ್ವ ಘಟ್ಟಗಳು 2, ಪಶ್ಚಿಮ ಘಟ್ಟಗಳು 3, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು 3, ತದನಂತರದಲ್ಲಿ ಈಶಾನ್ಯ ಪರ್ವತ ಮತ್ತು ಬ್ರಹ್ಮಪುತ್ರ ಬಯಲು 4. ಈ 4 ಝೋನ್ಗಳಾಗಿ ಡಿವೈಡ್ ಮಾಡಿಬಿಟ್ಟು ಈ ಒಂದು ಚಿರತೆ ಸ್ಥಿತಿಗತಿ ವರದಿಯನ್ನು ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಗಂಗಾ ನದಿ ಬಯಲು ಪ್ರದೇಶವನ್ನು ಹೊರತುಪಡಿಸಿದರೆ
ಉಳಿದೆಲ್ಲ ವಲಯಗಳಲ್ಲಿ ಚಿರತೆಗಳ ಸಂಖ್ಯೆ ಅಧಿಕಗೊಂಡಿದೆ. ಇಂಪಾರ್ಟೆಂಟು, ನಿಮಗೆ ವಲಯವಾರು ಕೂಡ ಪ್ರಶ್ನೆಯನ್ನು ಕೇಳಬಹುದು. ದೇಶದ ಎಲ್ಲ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಚಿರತೆಗಳ ಸಂಖ್ಯೆ ಏನಾಗಿದೆ, ಹೆಚ್ಚಳವಾಗಿರ್ತಕ್ಕಂಥದ್ದು. ಇದು ಸ್ಟೇಟ್ಮೆಂಟು ಕೂಡ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ನೆಗೆಟಿವ್ ಅನಿಸುತ್ತೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ. ಇನ್ನು ಈ ಅವಧಿಯಲ್ಲಿ ಮಧ್ಯಪ್ರದೇಶದಲ್ಲಿ 4 ವರ್ಷದಲ್ಲಿ 2018-22ರಲ್ಲಿ 486 ಚಿರತೆಗಳು ಹೆಚ್ಚಾಗಿವೆ. 3900 ಚಿರತೆಗಳು ತಲುಪಿವೆ ಟೋಟಲ್ ಈಗ ಪ್ರಸ್ತುತವಾಗಿ. ನಂತರ ಮಹಾರಾಷ್ಟ್ರದಲ್ಲಿ 295 ಚಿರತೆಗಳು ಹೆಚ್ಚಳದೊಂದಿಗೆ 1985 ಚಿರತೆಗಳನ್ನು ಹೊಂದಿದೆ, 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 96 ಚಿರತೆಗಳು ಹೆಚ್ಚಳದೊಂದಿಗೆ ಒಟ್ಟಾರೆ 1879 ಚಿರತೆಗಳೊಂದಿಗೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ತಮಿಳುನಾಡಿನಲ್ಲಿ 202 ಚಿರತೆಗಳ ಹೆಚ್ಚಳದೊಂದಿಗೆ 1070 ಚಿರತೆಗಳು ಹೊಂದಿದ್ದು ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2018ರಿಂದ 2022ರಲ್ಲಿ ಎಷ್ಟೆಷ್ಟು ಚಿರತೆಗಳು ರಾಜ್ಯವಾರು ಎಷ್ಟೆಷ್ಟು ಹೆಚ್ಚಳವಾಗಿದ್ದಾವೆ, 1ನೇ ಸ್ಥಾನದಲ್ಲಿ ಯಾವುದು, 2ನೇ ಸ್ಥಾನದಲ್ಲಿ ಯಾವುದು, 3ನೇ ಸ್ಥಾನದಲ್ಲಿ ಯಾವುದು, ಬಿಡುಗಡೆ ಮಾಡುವವರು ಯಾರು, ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡಲಾಗುತ್ತೆ, ಎಷ್ಟು ವಲಯಗಳನ್ನು ವಿಂಗಡಲಾಗಿದೆ, ಯಾವ ವಲಯದಲ್ಲಿ ಅಧಿಕಗೊಂಡಿಲ್ಲ ಮತ್ತು ಇದರ ಒಂದು ಸ್ಥಿತಿಗತಿ ಏನು, ಎಲ್ಲ ಪಾಯಿಂಟ್ಸು ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಪ್ರದೇಶವಾರು ಲೆಕ್ಕ ಭಾಗದಲ್ಲಿ ಮಧ್ಯಭಾಗ ಮತ್ತು ಪೂರ್ವ ವಲಯದಲ್ಲಿ ವಾರ್ಷಿಕ ಶೇಕಡ 1.5ರಷ್ಟು ಹೆಚ್ಚಳ ಕಂಡು ಬಂದರೆ ಶಿವಾಲಿಕ ಮತ್ತು ಗಂಗಾ ಅಧಿಕ ಮುಖಜ ಭೂಮಿಯಲ್ಲಿ ಚಿರತೆಗಳ ಸಂಖ್ಯೆಯಲ್ಲಿ 3.4ರಷ್ಟು ಅಂದರೆ 144ಕ್ಕೆ ಇಳಿಕೆಯಾಗಿದೆ ಎಂದು ಪರಿಸರ ಸಚಿವಾಲಯ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದ್ದೀನಿ, ಗಂಗಾ ನದಿ ಅಧಿಕ ಮುಖಜ ಭೂಮಿಯಲ್ಲಿ ಏನಿದೆ, ಸೊ ಇದನ್ನು ಹೊರತುಪಡಿಸಿ ಎಲ್ಲ ಕಡೆ ಏರಿಕೆಯಾಗಿದೆ ಅಂತ ನಾನು ಹೇಳಿದ್ದೆ. ಇಲ್ಲಿ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ? 3.9% ಅಷ್ಟು ಡಿಕ್ರೀಸ್ ಆಗಿರ್ತಕ್ಕಂಥದ್ದು. ರಕ್ಷಿತ ಅರಣ್ಯಗಳ ಒಂದು ಶ್ರೀಶೈಲದ ನಾಗಾರ್ಜುನ ಸಾಗರ ಹೆಚ್ಚಿನ ಸಂಖ್ಯೆಯಲ್ಲಿ ಚಿರತೆಗಳನ್ನು ಹೊಂದಿದ್ದು ಮಧ್ಯಪ್ರದೇಶದ ಪನಾ ಮತ್ತು ಸಾತ್ಪುರ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದೆ. ಅಂದರೆ ಒಂದು ಸಂರಕ್ಷಿತ ಪ್ರದೇಶಗಳನ್ನು ಪರ್ಟಿಕ್ಯುಲರ್ ತೆಗೆದುಕೊಂಡಾಗ ಶ್ರೀಶೈಲಂ ನಾಗಾರ್ಜುನದಲ್ಲಿ ಅತಿ ಹೆಚ್ಚಾಗಿ 1ನೇ ಸ್ಥಾನ, 2ನೇದಲ್ಲಿ ಪನಾ, 3ನೇದಲ್ಲಿ ಸಾತ್ಪುರ. ಪರ್ಟಿಕ್ಯುಲರ್ ಒಂದು ಸಂರಕ್ಷಿತ ಪ್ರದೇಶವನ್ನು ತೆಗೆದುಕೊಂಡಾಗ. ರಾಜ್ಯವನ್ನು ತೆಗೆದುಕೊಂಡಾಗ ಮಧ್ಯಪ್ರದೇಶ್, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ಕರ್ನಾಟಕ. ಅರ್ಥ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ನೋಡಿ, ಯಾರು ನಮ್ಮ ನೋಟ್ಸ್ಗಳನ್ನು ತೆಗೆದುಕೊಂಡಿಲ್ಲ, ನಮ್ಮ ನೋಟ್ಸ್ಗಳನ್ನು ಕೂಡ ತೆಗೆದುಕೊಳ್ಬೋದು. ಯಾರು ಕಂಟಿನ್ಯೂ ವಿಡಿಯೋ ನೋಡೋಕ್ಕಾಗಿಲ್ಲ, ಯಾರಿಗೆ ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಿಮಗೆ ಪ್ರೀವಿಯಸ್ ಯಾರಿಗೆ ನೋಟ್ಸ್ ಬೇಕು, 2022 2021ರಿಂದನೂ ಕೂಡ ತಮಗೆ ಪ್ರೊವೈಡ್ ಮಾಡ್ತೀವಿ ನಾವು. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2024ವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2024 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ PDF ಫಾರ್ಮೆಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ಇತ್ತೀಚೆಗೆ ಕಂಡುಹಿಡಿಯಲಾದ ಮಲ್ನೋ ಕ್ಲಾಸ್ ದ್ರೌಪದಿ 1 ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿರಿ, ನಿಮಗೆ KEA ಎಕ್ಸಾಮಿನೇಷನಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಹಂಗಂತ ನಿಮ್ಗೆ KAS ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಪೇಪರ್ 2 ಎಕ್ಸಾಮಿನೇಷನ್. ಆಯ್ತಾ? ಒಂದು ಎನ್ವೈರನ್ಮೆಂಟ್ ಸೆಕ್ಷನ್ ಅಡಿಯಲ್ಲಿ ಇದು ಇಂಪಾರ್ಟೆಂಟ್. ಇದು ಒಂದು ಅಕಶೇರುಕವಾಗಿರ್ತಕ್ಕಂಥದ್ದು. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಸಂಶೋಧಕರು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಒಂದು ಕರಾವಳಿಯಲ್ಲಿ ಹೊಸ ಒಂದು ಜಾತಿಯ ಹೆಡ್ ಸಿಲ್ಡ್ ಸಮುದ್ರ ಸ್ಲಾಗ್ ಮೆಲ್ಲೋ ಕ್ಲಾಸ್ ದ್ರೌಪದಿಯನ್ನು ಗುರುತಿಸಿದ್ದಾರೆ. ಅರ್ಥ ಆಯ್ತಾ? ಇದು ಒಂದು ಹೊಸ ಜಾತಿ ಹೆಡ್ ಸಿಲ್ಡ್ ಸಮುದ್ರ ಸ್ಲಾಗ್. ಅರ್ಥ ಆಯ್ತಾ? ಇದಕ್ಕೆ ಹೆಸರೇನೆಂದರೆ ಮೆಲ್ಲೋ ಕ್ಲಾಸ್ ದ್ರೌಪದಿ ಅಂತ ಗುರುತಿಸಿದ್ದಾರೆ, ಇತ್ತೀಚೆಗೆ ಕಂಡುಹಿಡಿದ್ದಾರೆ. ಈ ಜಾತಿಗೆ ಭಾರತ 15ನೇ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರ ಹೆಸರನ್ನು ಇಡಲಾಗಿದೆ. ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಅಕಶೇರುಕವಾಗಿದ್ದು 7 ಮಿಲಿಮೀಟರ್ವರೆಗೆ ಏನಾಗುತ್ತೆ, ಬೆಳೆಯುತ್ತೆ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಯಾವುದು ಕಂಡುಹಿಡಿದಿದ್ದಾರೆ, ಅದು ಒಂದು ಏನು ಮತ್ತು ಅದರ ಹೆಸರನ್ನು ಏನಂತ ಇಡಲಾಗಿದೆ, ಯಾರಿಗೆ ಡೆಡಿಕೇಟ್ ಮಾಡಲಾಗಿದೆ ಅಂತಕ್ಕಂಥದ್ದು. ಇತ್ತೀಚೆಗೆ ಯಾವ ಸಚಿವಾಲಯವು ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೆ ಅಭಿಯಾನ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಶಿಕ್ಷಣ ಸಚಿವಾಲಯ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಜಂಟಿಯಾಗಿ ರಾಷ್ಟ್ರವ್ಯಾಪ್ತಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿವೆ. ಆ ಜಾಗೃತಿ ಅಭಿಯಾನದ ಹೆಸರೇನೆಂದರೆ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೆ, ದೇಶಕ್ಕೆ ನನ್ನ ಮೊದಲ ಮತ ಅಂತಕ್ಕಂಥ ಒಂದು ಅಭಿಯಾನ. ಯಾರು ಹೊಸದಾಗಿ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ವೋಟನ್ನು ಚಲಾಯಿಸ್ತಿರ್ತಾರ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಗೋಸ್ಕರ ಶಿಕ್ಷಣ ಸಚಿವಾಲಯ ಮತ್ತು ಮಾಹಿತಿ ಪ್ರಸಾರ ಸಚಿವಾಲಯ ಜಂಟಿಯಾಗಿ ಈ ಒಂದು ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೆ ಅಂತಕ್ಕಂಥ ಒಂದು ಯೋಜನೆಯನ್ನು ಅಥವಾ ಒಂದು ಉಪಕ್ರಮವನ್ನು ಅಥವಾ ಅಭಿಯಾನವನ್ನು ಹಮ್ಮಿಕೊಂಡಿವೆ. ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸುವ ಮತದಾರರನ್ನು ಪ್ರೋತ್ಸಾಹಿಸಲು ಈ ಒಂದು ಸ್ಕೀಮನ್ನು, ಈ ಒಂದು ಅಭಿಯಾನವನ್ನು ಲಾಂಚ್ ಮಾಡಲಾಗಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ನೈಟ್ ಕಮಾಂಡರ್ ಆಫ್ ದಿ
ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಬಿರುದವನ್ನ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ UK ಇಸ್ ದ ರೈಟ್ ಆನ್ಸರ್. ನೋಡಿ, ಭಾರತಿ ಎಂಟರ್ಪ್ರೈಸ್ನ ಒಂದು ಸಂಸ್ಥಾಪಕ ಸುನಿಲ್ ಮಿತ್ತಲ್ ಅವರಿಗೆ UK ಒಂದು ರಾಜ್ಯ ಆಗಿರ್ತಕ್ಕಂಥ ಚಾರ್ಲ್ಸ್ ಮೂರು ಅವರು ನೈಟ್ ಕಮಾಂಡರ್ ಆಫ್ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಬಿರುದವನ್ನ ನೀಡಿದರು. ಈ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಜೆಯಾಗಿದ್ದಾರೆ. ಇಂಪಾರ್ಟೆಂಟ್, ಇದು ನಿಮಗೆ KEA ಎಕ್ಸಾಮಿನೇಷನ್ ಇಂದಾಗ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್. ಈ ತರ ನಿಮ್ಮ ಎಕ್ಸಾಮ್ ಅಲ್ಲಿ PSI ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು. ಜನೌಷಧಿ ಯೋಜನೆಗೆ ಸೇರ್ಪಡೆಗೊಂಡ ಮೊದಲ ದೇಶ ಯಾವುದು? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದೇ ತರ ಬರುತ್ತೆ ಪ್ರಶ್ನೆ ಎಕ್ಸಾಮ್ ಅಲ್ಲಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾರಿಷಿಯಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಭಾರತ ಜನೌಷಧಿ ಯೋಜನೆಗೆ ಮಾರಿಷಿಯಸ್ ಸೇರ್ಪಡೆಗೊಳ್ಳಲಿದೆ ಎಂದು ಘೋಷಿಸಿದ ಪ್ರಧಾನಿ. ಈ ಯೋಜನೆಗೆ ಮಾರಿಷಿಯಸ್ ಜೊತೆಗೆ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತ ಜನೌಷಧಿ ಯೋಜನೆಗೆ ಮಾರಿಷಿಯಸ್ ಸೇರ್ಪಡೆಗೊಳ್ಳಲಿದೆ ಎಂದು ಘೋಷಿಸಿದ ಪ್ರಧಾನಿ ಈ ಯೋಜನೆಗೆ ಸೇರಲಿರುವ ಮೊದಲ ದೇಶವಾಗಲಿದೆ ಎಂದರು. ಅರ್ಥ, ಜನೌಷಧಿ ಯೋಜನೆ ಅಡಿಯಲ್ಲಿ ಸೇರಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಯಾವುದಂದ್ರೆ ಮಾರಿಷಿಯಸ್. ವಾಟ್ ಡಸ್ ಇಟ್ ಮೀನ್? ಜನೌಷಧಿ ಯೋಜನೆ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಒಂದು ಸಿಟಿಜನ್ಸ್ಗಳಿಗೆ ಈ ಒಂದು ಜನರಿಕ್ ಮೆಡಿಸಿನ್ ಅನ್ನ ತಲುಪಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಜನೌಷಧಿ ಅಂತಕ್ಕಂಥ ಯೋಜನೆ, ಪ್ರಧಾನಮಂತ್ರಿ ಜನೌಷಧಿ ಯೋಜನೆ. ಈ ಯೋಜನೆ ಕೂಡ ಮಾರಿಷಿಯಸ್ ನಲ್ಲಿ ಜಾರಿಗೆಗೊಳಿಸಲಾಗುತ್ತೆ ಅಂತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಒಂದು ಯೋಜನೆಗೆ ಒಳಪಡುವ ಮೊದಲ ದೇಶ ಯಾವುದಂದ್ರೆ ಮಾರಿಷಿಯಸ್ ಅಂತ ಹೇಳ್ತೀವಿ. ನೆರೆಹೊರೆ ಮೊದಲ ನೀತಿಯಡಿ ಫಸ್ಟ್ ನೇಬರ್ಹುಡ್ ಅಂತಕ್ಕಂಥ ಪಾಲಿಸಿ ಅಡಿಯಲ್ಲಿ ಮಾರಿಷಿಯಸ್ ಭಾರತ ಪ್ರಮುಖ ಪಾಲುದಾರ ಎಂದು ಬಣ್ಣಿಸಿದ್ದಾರೆ ಪ್ರಧಾನಿ. ಕಳೆದ ಕೆಲವು ವರ್ಷಗಳಲ್ಲಿ ಉಭಯ ದೇಶಗಳ ಪರಸ್ಪರ ಸಹಕಾರದಲ್ಲಿ ಹೊಸ ಎತ್ತರ ಸಾಧಿಸಿವೆ ಎಂದಿದ್ದಾರೆ. ಏನು ಹೇಳಿದ್ದಾರೆ ಅಂತಕ್ಕಂಥ ನಾಟ್ ಇಂಪಾರ್ಟೆಂಟ್. ವಾಟ್ ಡಸ್ ಇಂಪಾರ್ಟೆಂಟ್ ಅಂದ್ರೆ ನಮಗೇನಂದ್ರೆ ಜನೌಷಧಿ ಅಂದ್ರೆ ನಾನು ಈಗಾಗಲೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಜನರಿಗೆ ಏನಂದ್ರೆ ಮೆಡಿಸಿನ್ಸ್ ಗಳನ್ನ ಪ್ರೊವೈಡ್ ಮಾಡೋದು ಜನೌಷಧಿ ಯೋಜನೆ ಉದ್ದೇಶ. ಈ ಒಂದು ಜನೌಷಧಿ ಯೋಜನೆ ಅಂತಕ್ಕಂಥದ್ದು ಮಾರಿಷಿಯಸ್ ದೇಶಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ. ಈ ಒಂದು ಯೋಜನೆಗೆ ಒಳಪಟ್ಟ ಮೊದಲ ವಿದೇಶ ಯಾವುದಂದ್ರೆ ಮಾರಿಷಿಯಸ್ ಅಂತ ನಾವು ಹೇಳ್ತೀವಿ. ದೇಶದಲ್ಲಿ ಎಷ್ಟು ಸೆಮಿಕಂಡಕ್ಟರ್ ಘಟಕಗಳನ್ನು ಸ್ಥಾಪಿಸುವುದಾಗಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3. ನೋಡ್ರಿ, ಇಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಸೆಮಿಕಂಡಕ್ಟರ್ ಅಂದ್ರೆ ಏನು, ಕಂಡಕ್ಟರ್ ಅಂದ್ರೆ ಏನು, ಆಮೇಲೆ ಇನ್ನು ತದನಂತರದಲ್ಲಿ ಇನ್ಸುಲೇಟರ್ ಅಂದ್ರೆ ಏನು. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೇ ನಾನು ಹೇಳಿದ್ದೇನೆ, ಅಂದ್ರೆ ಪ್ರೀವಿಯಸ್ ತರಗತಿಗಳಲ್ಲಿ ಸೆಮಿಕಂಡಕ್ಟರ್ ಅಲ್ಲಿ P ಟೈಪ್ ಅಂದ್ರೆ ಏನು, N ಟೈಪ್ ಅಂದ್ರೆ ಏನು, ಡೋಪಿಂಗ್ ಅಂದ್ರೆ ಏನು, ಇಲೆಕ್ಟ್ರಾನ್ಸ್ಗಳು ಇದರಲ್ಲಿ ಹೆಚ್ಚಿರ್ತಾವ, ಹೋಲ್ಸ್ಗಳು ಇದರಲ್ಲಿ ಹೆಚ್ಚಿರ್ತಾವ, ಮೆಜಾರಿಟಿ ಕ್ಯಾರಿಯರ್ಸ್ ಅಂದ್ರೆ ಏನು, ಮೈನಾರಿಟಿ ಕ್ಯಾರಿಯರ್ಸ್ ಅಂದ್ರೆ ಏನು. ವಿ ಆಲ್ರೆಡಿ ಡಿಸ್ಕಸ್ಡ್, ವಿ ಆಲ್ರೆಡಿ ಪ್ರೊವೈಡೆಡ್ ಇನ್ ದ ನೋಟ್ಸ್. ನಾನು ನ್ಯೂಸಲ್ಲಿ ಇರೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ದೇಶದಲ್ಲಿ 3 ಸೆಮಿಕಂಡಕ್ಟರ್ ಘಟಕಗಳು ಸ್ಥಾಪಿಸುವುದಾಗಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮೊದಲ ವಾಣಿಜ್ಯ ಸೆಮಿಕಂಡಕ್ಟರ್ ಫ್ಯಾಬ್ ಅನ್ನು ಡೇಟಾ ಮತ್ತು ಪವರ್ ಚಿಪ್ ತೈವಾನ್ ಸ್ಥಾಪಿಸಲಿದೆ. ಮೊದಲ ವಾಣಿಜ್ಯ ಸೆಮಿಕಂಡಕ್ಟರ್ ಫ್ಯಾಬ್ ಅನ್ನ ಈ ಒಂದು ತೈವಾನ್ ಮೂಲದ ಕಂಪನಿ ಏನ್ ಮಾಡುತ್ತೆ, ಸ್ಥಾಪನೆ ಮಾಡುತ್ತೆ. ಈ ಘಟಕ ಗುಜರಾತಿನ ಧುಲೇರಾದಲ್ಲಿ ಧುಲೇರಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಗುಜರಾತ್ನಲ್ಲಿ 2 ಮತ್ತು ಅಸ್ಸಾಂನಲ್ಲಿ 1 ಘಟಕವನ್ನ ಸ್ಥಾಪಿಸುವುದಾಗಿ ಹೇಳಲಾಗಿದೆ. ಗುಜರಾತಲ್ಲಿ 2, ಅಸ್ಸಾಂನಲ್ಲಿ 1 ಘಟಕವನ್ನ ಸ್ಥಾಪನೆ ಮಾಡಲಾಗುತ್ತೆ. TG ಪವರ್ ಗುಜರಾತ್ನಲ್ಲಿ ಅರೆವಾಕ್ ಘಟಕವನ್ನ, ಜಪಾನ್ನ ಒಂದು ರೆನೆಸಾಸ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಮತ್ತು ಥೈಲ್ಯಾಂಡಿನ ಸ್ಟಾರ್ಸ್ ಮೈಕ್ರೋ ಎಲೆಕ್ಟ್ರಾನಿಕ್ ಜೊತೆಯಲ್ಲಿ ಸ್ಥಾಪಿಸಲಿದೆ ಎಂದು ಸಚಿವರು ಹೇಳಿದ್ದಾರೆ. 2 ಘಟಕಗಳಂತ ಹೇಳಿದೆ. ಒಂದು ತೈವಾನ್ ಕಂಪನಿ ಸ್ಥಾಪನೆ ಮಾಡ್ತಾ ಇದೆ, ಇನ್ನೊಂದು ಥೈಲ್ಯಾಂಡ್ ಕಂಪನಿ ಮತ್ತು ಇನ್ನೊಂದು ಜಪಾನ್ ಕಂಪನಿ 2 ಸೇರಿಬಿಟ್ಟು ಅರೆವಾಯಕ ಘಟಕವನ್ನ ಗುಜರಾತ್ನಲ್ಲಿ 2 ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನು ಅಸ್ಸಾಂನಲ್ಲಿ 1 ಘಟಕವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ 1851. ಇಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಸಂಸ್ಥಾಪನಾ ದಿನ ಅಂತ ನ್ಯೂಸ್ ಪೇಪರ್ ಕಾಣಿಸಿಕೊಂಡಾಗ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಕೇಂದ್ರ ಸರ್ಕಾರದ ಗಣಿ ಸಚಿವಾಲಯಕ್ಕೆ ಸಂಬಂಧಪಟ್ಟ ಒಂದು ಕಚೇರಿಯಾಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಟ್ಸ್ ಒನ್ ಆಫ್ ದಿ ವರ್ಕಿಂಗ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. 3 ಪರ್ಟಿಕ್ಯುಲರ್ಲಿ ಗಣಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಈ ಸಂಸ್ಥೆ ಮಾರ್ಚ್ 5, 1851ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ಭೂ ವೈಜ್ಞಾನ ಸಮೀಕ್ಷೆಗಳು ಮತ್ತು ಅಧ್ಯಯನಗಳಿಗೆ ಸಂಬಂಧಪಟ್ಟಂತ ಏನು ಜಗತ್ತಿನಲ್ಲಿ ಹಳೆಯ ಸಂಸ್ಥೆಗಳಿದೆ, ಸೊ ಅದರ ಒಂದು ವಿಶ್ವದ ಅಂತಹ ಸಂಸ್ಥೆಗಳಲ್ಲಿ ಇದನ್ನು ಕೂಡ ಒಂದು. ಇನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಭಾರತದ 2ನೇ ಅತ್ಯಂತ ಹಳೆಯ ಸಂಸ್ಥೆಯಾಗಿದೆ. ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಅದರ ಡೇನ ಸೆಲೆಬ್ರೇಟ್ ಮಾಡಿದೀವಿ, ಅದರ ಪ್ರಮುಖ ಕಾರ್ಯ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಇಷ್ಟು ಮಾಹಿತಿ ಗೊತ್ತಿರಲಿ. ಇನ್ನು ಮೆಂಬರ್ಶಿಪ್ ಯಾರಿಗೆ ಬೇಕು, ನೀವು ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಒಂದು ಲೆವೆಲ್ಸ್ಗಳಿದಾವೆ, ಲೆವೆಲ್ಸ್ಗಳನ್ನ ಆಯ್ಕೆ ಮಾಡೋ ಮುಖಾಂತರ ನೀವು ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಬಹುದು.
PM ಸೂರ್ಯಘರ್ ಯೋಜನೆಯಡಿಯಲ್ಲಿ ಎಷ್ಟು ಮನೆಗಳ ಮೇಲೆ ಸೋಲಾರ್ ಅಳವಡಿಸಲಾಗುವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1 ಕೋಟಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಈಗಾಗಲೇ ನಾನು ಹೇಳಿರ್ತಕ್ಕಂಥ ವಿಷಯ ಇದು, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಮನೆಯ ಚಾವಣಿ ಮೇಲೆ ಸೌರ ವ್ಯವಸ್ಥೆ ಅಳವಡಿಸುವ ಒಂದು PM ಸೂರ್ಯಘರ್ ಯೋಜನೆಗೆ ಸರ್ಕಾರದಿಂದ 75,000 ಕೋಟಿ ರು ಅನುದಾನ ಬಿಡುಗಡೆ ಮಾಡುವ ಒಂದು ಪ್ರಸ್ತಾವನೆಗೆ ಕೇಂದ್ರ ಸಂಪುಟ ಸಭೆ ಏನು ಮಾಡಿದೆ, ನಿರ್ಧಾರವನ್ನು ನೀಡಿದೆ, ಅದರ ಅನುಮೋದನೆಯನ್ನು ನೀಡಿದೆ. ಈ ಯೋಜನೆ ಅಡಿಯಲ್ಲಿ ಒಂದು ಮನೆಗೆ 300 ಯೂನಿಟ್ ಇವರಿಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತೆ. ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಇಂಪಾರ್ಟೆಂಟು 1 ಕೋಟಿ ಮನೆಗಳ ಮೇಲೆ ಸೋಲಾರ್ ಅಳವಡಿಸಲು ಈ ಯೋಜನೆ ಗುರಿಯನ್ನು ಹೊಂದಿರತಕ್ಕಂಥದ್ದು. ಪ್ರಮುಖ ಗುರಿ ಏನು, ಆ ಒಂದು ಗುರಿಯಲ್ಲಿ ಏನು ಒಂದು ಟಾರ್ಗೆಟ್ ಹಾಕ್ಕೊಳ್ಳಲಾಗಿದೆ, ಆಮೇಲೆ ಎಷ್ಟು ಒಂದು ಡೆಡಿಕೇಶನ್ ಅನ್ನು ನೀಡಲಾಗಿದೆ. ನೆಕ್ಸ್ಟ್ ನೋಡಿ, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಿಕ್ರಮಾದಿತ್ಯ ವೇದಿಕೆ ಗಡಿಯಾರ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಜ್ಜಯಿನಿ. ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಯಾವ ಸಂಸ್ಥೆ ವರದಿಯನ್ನು ಪ್ರಕಟಿಸಿದೆ ಅಂದರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ದಟ್ ಈಸ್ UNEP ಅಂತ ಹೇಳ್ತೀವಿ. ಇತ್ತೀಚೆಗೆ ನಿಧನರಾದ ಬ್ರಿಯಾನ್ ಮಲ್ರೋನಿ ಅವರು ಯಾವ ದೇಶದ ಮಾಜಿ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೆನಡಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಮಲ್ನೋ ಕ್ಲಾಸಿಕ್ ದ್ರೌಪದಿ ಕೆಳಗಿನ ಯಾವ ಜಾತಿಗೆ ಸೇರಿದೆ ಅಂದರೆ ಈಗಾಗಲೇ ಹೇಳಿದ್ರೆ ಸಮುದ್ರ ಸ್ಲಾಗ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕುಲಶೇಖರಪಟ್ಟಣಂ ಸ್ಪೇಸ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು. ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಆಯುರ್ವೇದ ಮತ್ತು ಥಾಯ್ ಸಂಪ್ರದಾಯ, ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ, ಅರ್ಥ ಆಯ್ತಾ, ಈ ಕ್ವಶನ್ನು ಕ್ಯಾನ್ಸಲ್ ಮಾಡಿಬಿಡಿ. ಔಷಧ ಉತ್ತೇಜಿಸಲು ಯಾವ ದೇಶದ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಥೈಲ್ಯಾಂಡ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಗಂಟ ಟೇಕ್ ಕೇರ್.